ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನನ್ನ ಹೆಸರು ರಂಗರಾವ್ ಕುಲಕರ್ಣಿ ಅಂತ. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಯಚೂರು ಜಿಲ್ಲೆ ಜನಪ್ರಮಾಣದ ರಾಯಚೂರು ಜಿಲ್ಲಾ ಅಧ್ಯಕ್ಷನಾಗಿ ಮಾಹಿತಿ ಕೊಡುವುದೆಂದರೆ, ನಮ್ಮ ಭಾಗದ ಮಾನ್ಯ DYSP ಸಾಹೇಬರಾದಂಥ ಶ್ರೀ ಚಂದ್ರಶೇಖರ್ ನಾಯಕ್ ಸರ್ ಅವರು ನಮ್ಮ ಭಾಗದಲ್ಲಿ ಇತ್ತೀಚೆಗೆ ಉಸುಗಿನ ದಂಧೆಯನ್ನು ಮತ್ತು ಗಾಂಜಾನು ಅದೇ ರೀತಿ ಕಳ್ಳತನ ಮಾಡ್ತಾ ಇರೋಂಥವ್ರನ್ನು ಭಾಳಷ್ಟು ಶ್ರದ್ಧೆಯಿಂದ ಅಕ್ರಮ ಮಾಡೋಂಥವ್ರನ್ನ ಪರಿಶೀಲಿಸಿ ತನಿಖೆ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಉತ್ತಮವಾದ ಕಾರ್ಯವೈಖರಿ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳು ಅವ್ರಿಗೆ ಇನ್ನೂ ಸಪೋರ್ಟಾಗಿ ಸಿಬ್ಬಂದಿಗಳನ್ನು ಹೆಚ್ಚಿಗೆ ಅವರಿಗೆ ಕೊಟ್ಟು ಅವ್ರಿಗೆ ಇನ್ನೂ ಹೆಚ್ಚಿನ ಶಿಸ್ತಿನ ಕಾರ್ಯ ಮಾಡಲಿಕ್ಕೆ ಸಹಕಾರ ನೀಡಬೇಕು. ಈ ನಮ್ಮ ಮಾನವಿನಲ್ಲಿ ಇವತ್ತಿಗೂ ಕೂಡ ದೋಸೆ ಆಗಲಿ, ಮಟಕ ಆಗಲಿ, ಬಿಸ್ಕಿಟ್ ಆಗಲಿ ಇನ್ನೂ ನಡೀತಾ ಇದ್ದಾವೆ. ಇವತ್ತಿನ ದಿನ ಬರಗಾಲ ಬಂದಿದೆ ನಮ್ಮ ರೈತರಲ್ಲಿ. ಇಡೀ ರಾಜ್ಯಾದ್ಯಂತ ಬರಗಾಲ ಇರೋದರಿಂದ ಈ ಎಲ್ಲ ಅಕ್ರಮದ ದಂಧೆಗಳನ್ನು ಮಟ್ಟ ಹಾಕಲಿಕ್ಕೆ ನಮ್ಮ ಚಂದ್ರಶೇಖರ್ ಸಾಹೇಬರಿಗೆ ಇನ್ನೂ ಸಹಕಾರ ಕೊಡಬೇಕು. ಅವ್ರ ಜೊತೆ ಒಂದು ಉತ್ತಮವಾದ ಟೀಮನ್ನು ಕೊಟ್ಟು ಹೆಚ್ಚಿನ ಶಿಸ್ತಿನ ಒಂದು ಕಾರ್ಯ ಮಾಡಲಿಕ್ಕೆ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀವಿ. ಅಲ್ಲ ಸರ್, ಏನಂತಂದ್ರೆ ಸುಂದನೂರು ಭಾಗದಲ್ಲಿ ಗಾಂಜಾ ಕೇಸ್ ಇದು ಮಾಡಿದ್ರು ಯಾರು, ಚಂದ್ರಶೇಖರ್ ನಾಯಕ್ ಮತ್ತು ಮಾನವಿಯಲ್ಲಿ ಕೂಡ ಇಸ್ಪೀಟು ಮತ್ತು ಓಸಿ ಇವೆಲ್ಲನೂ ಕೂಡ ತಡೆಗಟ್ಟುವ ಕೆಲಸ ಮಾಡಿದ್ದಾರೆ. ಅಂದ್ರೆ ಕೆಲ ದಿನಗಳ ಹಿಂದೆ ಅಂದ್ರೆ 13-14 ಟಿಪ್ಪರ್ ಅವರು ಕೂಡ ಅಂಧರ ಹಾಕಿದ್ದಾರೆ ಯಾರು, ಚಂದ್ರಶೇಖರ್ ನಾಯಕ್ ಅವರು. ಈಗ ಅದ್ರ ಅವರು ತಂಡಕ್ಕೆ ಇನ್ನ ಯಾವ ರೀತಿ ನೀವು ಸಪೋರ್ಟ್ ಕೊಡೋದು ಹೇಳ್ತೀವಿ, ಸರ್ಕಾರ ಒತ್ತಾಯ ಮಾಡ್ತಾರೆ ಹೆಚ್ಚಿನ ಸಿಬ್ಬಂದಿಯನ್ನು ಅವ್ರಿಗೆ ಕೊಟ್ಟು ಕಾರ್ಯವೈಖರಿ ಮಾಡಲಿಕ್ಕೆ. ಯಾಕಂದ್ರೆ ಈಗ ಎಲ್ಲ ಕಡೆ ಅವರೊಬ್ಬರೇ ನೋಡೋಕ್ಕಾಗಲ್ಲ. ಸಿಬ್ಬಂದಿ ಕೊಟ್ಟು ಅವರಿಗೆ ಮಾರ್ಗದರ್ಶನ ಕೊಟ್ಟು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ನಾವು ಸಪೋರ್ಟ್ ಮಾಡಬೇಕು. ರಾಜ್ಯ ಸರ್ಕಾರ ಒಂದು ಸಿಬ್ಬಂದಿನ ಹೆಚ್ಚು ಅವರಿಗೆ ಮಾಡಿಕೊಟ್ಟು ಕಾರ್ಯ ನಿಷ್ಠೆಯಿಂದ ಮಾಡಲಿಕ್ಕೆ ಅವರಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು. ರಕ್ಷಣಾ ವೇದಿಕೆ ಜನಪ್ರಮಾಣದ ರಾಜ್ಯ ಕಾರ್ಯದರ್ಶಿ ಆದಂಥ ನಾನು ಶ್ರೀಮಂತ್ ಅವರು ಮಾತಾಡ್ತಿರೋದು. ಈಗ ಸಿಂಧೂರಲ್ಲಿ ನಮ್ಮ DYSP ಸಾಹೇಬರಾದಂಥ ಚಂದ್ರಶೇಖರ್ ಸರ್ ಅವರು ಈ ಮೊನ್ನೆ ಮರಳು ದಂಧೆ ಮತ್ತು ಮಟಗ ಇವೆಲ್ಲ ಜೂಜು ಅಕ್ರಮ ದಂಧೆ ನಡೆಸುತ್ತಿದ್ದಾರಂತ ಎಲ್ಲ ಹಿಡಿದು ಶಿಸ್ತು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಮತ್ತು ಮುಂದಿನಲ್ಲಿ ದಿನಗಳಲ್ಲಿ ಅಕ್ರಮ ದಂಧೆ ಮತ್ತು ಮಟಗ ಗಿಟಗ ಆಡೋದು ಸಮಸ್ಯೆ ಆಗ್ತದೆ. ಇಲ್ಲಿಗೆ ಬರಗಾಲ ಬಿದ್ದಿದೆ, ಜನಗಳು ಬೇಸತ್ತಾಗಿ ಕಂಗಾಲಾಗಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಒಂದು ಚಂದ್ರಶೇಖರ್ ಸರ್ ಅವರಿಗೂ ಒಂದು ಒಳ್ಳೆಯ ಸಿಬ್ಬಂದಿಯನ್ನು ಕರೆ ಕಳಿಸಿ ಅವರಿಗೆ ಶಿಸ್ತು ಕ್ರಮವನ್ನು ತೆಗೆದುಕೊಡ್ಬೇಕಂತೇಳಿ ನಾವು ಮನವಿ ಮಾಡ್ತೀವಿ. ಅಲ್ಲ ಸರ್, ಏನಂತಂದ್ರೆ ಈಗ ಕಳೆದ ವಾರ ಕೂಡ ಒಂದು ರೀತಿಯಲ್ಲಿ ಸಿಂಧೂರಲ್ಲಿ ಗಾಂಜಾವನ್ನು ಹಿಡಿದಾಕಿದ್ರು ಚಂದ್ರಶೇಖರ್ ನಾಯಕರು. ಮಾನವಿಯಲ್ಲಿ ಕೂಡ ಮರಳು ದಂಧೆ ಕೂಡ ಬ್ರೇಕ್ ಹಾಕಿದ್ದಾರೆ. ಆದರೆ ಮತ್ತು ಒಂದು ರೀತಿಯಲ್ಲಿ ಇಸ್ಪೀಟ್ ದಂಧೆ ಕೂಡ ಬ್ರೇಕ್ ಹಾಕಿದರು. ಒಂದು ರೀತಿಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡಿದ್ರು ಸರ್. ಮಾನವಿಯಲ್ಲಿ 17 ಜನರ ಮೇಲೆ ಮತ್ತು 17 ಬೈಕ್ನು ಸೀಸ್ ಮಾಡಿದ್ರು. ಇಲ್ಲ, ಒಳ್ಳೆ ರೀತಿಯಲ್ಲಿ ಮಾಡ್ತಿದ್ದಾರೆ ಸರ್. ಒಳ್ಳೆ ಕಾಳಜಿ ವಹಿಸಿ ಮಾಡ್ತಿದ್ದಾರೆ. ಹೀಗೆ ನಮ್ಮ ಮಾನವಿಯಲ್ಲಿ ಕೂಡ ಮುಂದುವರಿಬೇಕಂತೇಳಿ ಅವ್ರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ವಿ ನಾವು. ಮುಂದೆ ಇದೇ ರೀತಿಯಲ್ಲಿ ನಮ್ಮ ಮಾನವಿಯಲ್ಲಿ ಕೂಡ ಅವರು ಹೆಚ್ಚಿನ ಸಿಬ್ಬಂದಿಯನ್ನು ಕೊಟ್ಟು ಇಲ್ಲಿ ಮಾನವಿಯಲ್ಲಿ ಕೂಡ ಎಲ್ಲರಿಗೂ ಶಿಸ್ತು ಕ್ರಮ ತೆಗೆದುಕೊಳ್ಬೇಕಂತೇಳಿ ನಾವು ಮನವಿ ಮಾಡ್ತೀವಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.